ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ 4-5 ಏಲಕ್ಕಿ ತಗೋಬೇಕು. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್, ಆಮೇಲೆ ಒಂದು ಹಾಫ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಲ್ಲ. ನೆಕ್ಸ್ಟು ಹಲಸಿನ ಹಣ್ಣಿನ ತಗೊಬೇಕು. ಕ್ಲೀನಾಗಿ ಬಿಡಿಸ್ಕೊಂಡು ಬಿಟ್ಟಿರೋ ಹಲಸಿನ ಹಣ್ಣು. ಆಮೇಲೆ ಅದನ್ನು ರುಬ್ಕೊಬೇಕು. ರುಬ್ಬಿ ಈ ಥರ ನೀಟಾಗಿ ಪೇಸ್ಟ್ ಆದಮೇಲೆ ಅದಕ್ಕೆ ಒಂದು ಹಾಫ್ ಕಪ್ ಕೊಕೊನೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸೋಕ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ರೈಸ್. ನಾನು ಸಾಲ್ಟ್ ಆ್ಯಡ್ ಮಾಡಬೇಕಿತ್ತು, ಬಟ್ ನಾನು ಲೇಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಬೇಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಬಿಸಿ ತವಕ್ಕೆ ನಾನು ಫಸ್ಟಿಗೆ ಎಣ್ಣೆ ಹಾಕ್ತಾಯಿಲ್ಲ, ಬರೀ ತವಕ್ಕೆ ದೋಸೆ ಹಾಕ್ಬಿಟ್ಟು ದೋಸೆನ ಬಿಡಿಸ್ಕೊತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಬಿಕಾಸ್ ಕೆಲವೊಂದು ಸಲ ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ರೆ ದೋಸೆ ಬಿಡ್ಸೋಕ್ಕಾಗಲ್ಲ. ಸೊ ಆಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಎರಡೂ ಸೈಡನ್ನ ರೋಸ್ಟ್ ಮಾಡ್ಕೊಬೇಕು. ಇವಾಗ ದೋಸೆನ ಟರ್ನ್ ಮಾಡೋಣ. ಎರಡೂ ಸೈಡ್ ನೀಟಾಗಿ ಟರ್ನ್ ಮಾಡಿದ ಮೇಲೆ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ದೋಸೆ ರೆಡಿ. ಥ್ಯಾಂಕ್ ಯು.